ನಮಸ್ತೆ ಸ್ನೇಹಿತರೆ. ಅನೇಕ ಬಾರಿ ಮಾತೆಗಿಂತಲೂ ಮೌನವಾಗಿರುವುದೇ ಒಳ್ಳೆಯ ಉತ್ತರ. ಏಕೆಂದರೆ ಮಾತಾಡಿದ್ದನ್ನು ತಿರುಚಬಹುದು, ಮೌನವನ್ನು ತಿರುಚಲು ಸಾಧ್ಯವಿಲ್ಲ. ಅತಿಯಾಗಿ ಮಾತನಾಡಿದ್ರೆ ಗೌರವ ಕಳ್ಕೊತೀವಿ, ಅತಿಯಾಗಿ ಆಸೆಪಟ್ರೆ ಸಂತೋಷ ಕಳ್ಕೊತೀವಿ, ಅತಿಯಾಗಿ ಯೋಚನೆ ಮಾಡಿದ್ರೆ ಪ್ರಶಾಂತತೆ ಕಳ್ಕೊತೀವಿ, ಅತಿಯಾಗಿ ಇಷ್ಟಪಟ್ರೆ ನಮ್ಮ ಬೆಲೆಯನ್ನೇ ಕಳ್ಕೊತೀವಿ. ಆಸೆಗೆ ತಕ್ಕಂತೆ ಆಸರೆ ಇರಬೇಕು ಅಥವಾ ಹಣ ಇರಬೇಕು. ಇಲ್ಲವಾದರೆ ನಿಮ್ಮ ಜೀವನ ಆಡಿಕೊಳ್ಳುವವರ ಬಾಯಿಗೆ ಆಹಾರವಾಗಿ ಬಿಡುತ್ತದೆ. ಜೀವನದಲ್ಲಿ ಮೊದಲು ಸೋಲು ಸಹಿಸಿಕೊಳ್ಳುವುದನ್ನು ಕಲಿಯಿರಿ. ಏಕೆಂದರೆ ಗುರಿ ಮುಟ್ಟುವ ಪ್ರತಿ ದಾರಿಯಲ್ಲೂ ಗೆಲುವೇ ಇರಬೇಕು ಅಂತೇನಿಲ್ಲ, ಪರೀಕ್ಷೆಗಳೂ ಇರಬಹುದು. ನಾವೇ ನಟಿಸಿ, ನಾವೇ ನಿರ್ಮಿಸಿ, ನಾವೇ ನಿರ್ದೇಶಿಸಿ, ನಾವೇ ನೋಡುವ, ನಮಗೆ ಅರ್ಥವಾಗದ ಮತ್ತು ಅರ್ಥವಿಲ್ಲದೆ ಅಂತ್ಯ ಹೇಗೆಂದು ತಿಳಿಯದೆ ಸಾಗುವ ಕಪ್ಪು ಬಿಳುಪಿನ ಚಿತ್ರವೇ ನಮ್ಮ ಜೀವನ. ನೀವು ಯಾರಿಗೂ ಜಾಸ್ತಿ ಬೆಳಕಾಗಬೇಡಿ, ಏಕೆಂದರೆ ಅವರ ಕೆಲಸ ಮುಗಿದ ಮೇಲೆ ನಿಮ್ಮನ್ನು ಉಫ್ ಎಂದು ಊದಿಬಿಡುತ್ತಾರೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಹನೆ ಇರಬೇಕು, ಹಾಗಂತ ಸಹಿಸಿಕೊಳ್ಳೋದೇ ಜೀವನ ಆಗಬಾರದು. ಕೆಲವು ಬಾರಿ ನಿಮ್ಮ ಒಳ್ಳೆತನವೇ ನಿಮಗೆ ಮುಳ್ಳಾಗಿ ಬಿಡುತ್ತದೆ. ಮಾತು ಮನಸ್ಸನ್ನು ಗೆಲ್ಲಬೇಕು, ಮನುಷ್ಯನನ್ನು ಕೊಲ್ಲಬಾರದು. ನೀನು ಮೌನವಾಗಿದ್ದಷ್ಟು ನಿನಗೇ ಒಳ್ಳೆಯದು. ನಿನ್ನನ್ನು ಯಾರೇ ನಿಂದಿಸಲಿ, ದ್ವೇಷಿಸಲಿ ಅಥವಾ ನಿನ್ನ ವಿರುದ್ಧ ಪಿತೂರಿ ಮಾಡಲಿ, ಹಠ ಸಾಧಿಸಲಿ, ನೀನು ಮೌನವಾಗಿರುವುದೇ ಉತ್ತಮ. ಏಕೆಂದರೆ ನಿನ್ನ ನೋಯಿಸಿದವರನ್ನು ನೋಯಿಸಲು ಮೇಲೊಬ್ಬನಿದ್ದಾನೆ. ಒಬ್ಬ ಮನುಷ್ಯನ ಬಗ್ಗೆ ಮತ್ತೊಬ್ಬ ಮನುಷ್ಯನಿಗೆ ಜೀವನ ಪರ್ಯಂತ ನೆನಪು ಇರುವುದು ಕೇವಲ ಎರಡು ವಿಷಯಗಳಿಂದ: ಕೈಯಿಂದ ಮಾಡಿದ ಸಹಾಯ, ಮಾತಿನಿಂದ ಮನಸ್ಸಿಗೆ ಮಾಡಿದ ಗಾಯ. ಅರ್ಥವಿಲ್ಲದ ಲೋಕ ಇದು, ಅರ್ಥವಾಗದೆ ಉಳಿದು ಬಿಡಬೇಕು. ನೀವು ಏನೆಂದು ಇಲ್ಲಿ ಯಾರಿಗೂ ಅರ್ಥೈಸುವ ಅಗತ್ಯವಿಲ್ಲ. ಧನ್ಯವಾದಗಳು ಸ್ನೇಹಿತರೆ.